ಹಾಯ್, ಇವತ್ತು ನಾನು ಬ್ಯಾಕ್ ಕ್ಯಾಮರಾದಿಂದ ಶೂಟ್ ಮಾಡುವ ಅಂತೇಳಿ. ಕ್ಯಾಮರಾ ಯಾರಾದರೂ ಹ್ಯಾಂಡಲ್ ಮಾಡೋಕ್ಕಿರ್ಬೇಕು, ಯಾರೂ ಇಲ್ಲ. ಅದಕ್ಕೆ ನಾನು ಮಿರರ್ ಹೆಲ್ಪ್ ತಗೊಂಡು ಮಿರರ್ ಥ್ರೂ ನಾನು ಶೂಟ್ ಮಾಡ್ತಿದ್ದೀನಿ. ನಂಗೆ ಅದಕ್ಕೆ ಕ್ಯಾಮರಾನ ನೋಡಬೇಕು, ಮಿರರ್ ನೋಡಬೇಕು, ಎಲ್ಲಿ ನೋಡಬೇಕು ಕನ್ಫ್ಯೂಸ್ ಆಯ್ತಿದೆ. ಬಟ್ ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ನೋಡುವ ಬ್ಯಾಕ್ ಕ್ಯಾಮರಾದಿಂದ ಹೇಗೆ ಶೂಟ್ ಆಗ್ಬೋದು ಅಂತೇಳಿ. ಹಾಯ್, ಓಕೆ. ನಾನು ಮೊನ್ನೆ ಆಸ್ಕ್ ಮೀ ಕ್ವಶನ್ ಅಂತ ಹಾಕಿದ್ದೆ. ಸೊ ಅದಕ್ಕೆ ಒಂದು ಇಷ್ಟು ರಿಪ್ಲೈ ಬಂದಿದೆ. ನಾನು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡಿದ್ದೆ, ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಟೈಮ್ ಸಿಕ್ತು ಮಾಡುವ ಅಂತ ಅನಿಸ್ತು. ಓಕೆ, ಫಸ್ಟ್ ಕ್ವಶನ್ ಜಸ್ಟಿನಾ. ಆ್ಯಕ್ಚುಲಿ ಇವಳು ನನ್ನ ಕ್ಲಾಸ್ಮೇಟ್. ಹೌ ಇಸ್ ಯುವರ್ ಮಾಮ್ ದಿವ್ಯಾ ಆ್ಯಂಡ್ ಹೌ ಅಬೌಟ್ ಯು ಅಂತ ಕೇಳಿಲ್ಲ. ಹಾಯ್ ಸಿಂಹ, ಹಾಯ್ ರಿಮ್ಮ, ಐ ಆಮ್ ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಅಮ್ಮ ಆರಾಮಿದ್ದಾರೆ, ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಆಮೇಲೆ ಹೆಲೋ, ಹಾಯ್, ಹೇಗಿದ್ದೀರಾ ಅಂತವರಿಗೆ ಸೇಮ್ ಹಾಯ್, ಹೆಲೋ, ಹೌ ಆರ್ ಯು, ನೀವು ಆರಾಮಿದ್ರಿ ಅಂತ ಅನ್ಕತ್ತೆ. ಓಕೆ, ನೀವು ಇಷ್ಟು ಚಂದ ಮಾತಾಡ್ಲಿಕ್ಕೆ ಯಾರು ಹೇಳ್ಕೊಟ್ಟಿದ್ದು? ನಾನು ಸಿಂಗಲ್ ಚೈಲ್ಡ್ ಆಗಿ ಬೆಳೆದಿದ್ದ, ಯಾರು ಹೇಳ್ಕೊಡ್ಲಿಲ್ಲ. ನಾನು ಇದು ಎಂತಂತ ಡಿಬೇಟ್ ತರ, ಈಗ ನಾ ಹೊರಗಡೆ ಹೋದಾಗ ಒಬ್ಳೆ ಮಾತಾಡೋದು, ಮನೇಲಿದ್ದಾಗ ಒಬ್ಳೆ. ಒಂದೊಂದ್ಸಲ ಅದು ರೂಢಿಯಾಗ್ಬಿಟ್ಟಿತ್ತು ನಂಗೆ, ಒಬ್ಳೆ ಮಾತಾಡಿ ಮತ್ತೆ ಅದು ಡಬಲ್ ರೋಲ್ ತರ ಮಾಡ್ತಾರಲ್ಲ, ಅಂದ್ರೆ ನೀ ಅಕ್ಕ ನಾ ತಂಗಿ ಹಾಗೆ. ಮತ್ತೆ ಅಮ್ಮನ ಜೊತೆ ನಾ ಜಾಸ್ತಿ ಆರ್ಗ್ಯುಮೆಂಟ್ ಮಾಡೋದು, ಅಂದ್ರೆ ಅವ್ರಿಗೆ ತಲೆ ಹರಟೆ ಕೊಡೋದು ಅಂತಾರಲ್ಲ, ಅದ್ರ ತ್ರಾಸ್ ಕೊಡೋದು ಅಂತಾರಲ್ಲ, ಹಂಗೆ ರ್ಯಾರು, ಅಷ್ಟೊಂದೆಲ್ಲ ಏನಿಲ್ಲ. ಬಟ್ ಮಾತಾದ್ರೆ ನಾ ಜಾಸ್ತಿ ನನ್ನ ಕನೆಕ್ಷನ್ ನೇಚರ್ ಸಂತಿಗೆ ಕರೆ ಹೇಳ್ತೇನೆ ನಾನು. ಲೈಕ್ ಈಗ ಬೀಚಿಗೆಲ್ಲ ಹೋದಾಗ ಮಾತಾಡೋದು ಒಬ್ಳೆಯ, ಆಮೇಲೆ ನೈಟ್ ಟೈಮ್ ಚಂದ್ರನ್ ನೋಡಿದ್ರೆ ಚಂದ್ರನ್ ಜೊತೆ ಮಾತಾಡೋದು, ಆಕಾಶ ನೋಡ್ರೆ ಆಕಾಶ ಸಂತಿಗೆ ಮಾತಾಡೋದು, ಹಿಂಗೆ ಈ ಥರನೇ ನಾನು. ಬಟ್ ಇದು ಕೆಲವರಿಗೆ ಹುಚ್ಚಿ ಹುಡುಗಿ ಅಂತ ಅನ್ಸ್ಬೋದು. ಹುಚ್ಚಿ ಅಂದ್ರೂ ಬೇಜಾರಿಲ್ಲ, ನನ್ನ ಪರಿಸ್ಥಿತಿ ನನಗೆ ಗೊತ್ತಿದ್ದೇನೆ. ಬಿಕಾಸ್ ನಾನು ಬೈ ಬರ್ತಿಂದ ಸಿಂಗಲು. ಸೊ ಮಾತಾಡೋದು ಅವಾಗೆಲ್ಲ ಸ್ವಲ್ಪ ಕಡಿಮೆ, ಇವಾಗಲೇ ಸ್ವಲ್ಪ ಜಾಸ್ತಿ ಮಾತಾಡುತ್ತೆ ನೀವೇ. ಬಟ್ ನಾ ಕಲ್ತಿದ್ದು ಹಿಂಗೆ ಮಾತಾಡ್ಲಿಕ್ಕೆ. ಓಕೆ, ನಿಮ್ ಕಡೆ ಮಳೆ ಹೆಂಗೆ ಮತ್ತೆ ಆರಾಮಿದ್ರ? ನಮ್ ಕಡೆ ಮಳೆ ಸಿಕ್ಕಾಪಟ್ಟೆ ಜೋರ್ ಮಳೆ, ಆರಾಮಿದ್ರು, ಥ್ಯಾಂಕ್ ಯು. ಆಮೇಲೆ ಕೆಲವೊಂದು ಕ್ವಶನ್ ನಂಗೆ ಇಷ್ಟ ಇಲ್ಲ, ಸೊ ಅಂಥದ್ದೆಲ್ಲ ಸ್ಕಿಪ್ ಮಾಡ್ತೆ. ಯಾಕಂದ್ರೆ ಕೆಲವೊಂದು ಔಟ್ ಆಫ್ ಸಿಲೆಬಸ್ ಅಂತಾರಲ್ಲ, ಅದಕ್ಕೆಲ್ಲ ನೆಸೆಸಿಟಿ ಇಲ್ಲ ಅನ್ಕಂತೆ ನಾನು. ಕ್ವಶನ್ಸ್ ಹೆಂಗಿರ್ಬೇಕಂದ್ರೆ ಜೆನ್ಯೂನ್ ಆಗಿರ್ಬೇಕು. ನನ್ ನೋಡಿ ಯಾವಾಗ ಸಿಕ್ತ್ರ ಇದೆಲ್ಲ ಕ್ವಶನ್ ಒಂದು ಎಂತ ಅನ್ಕೊಂಡಿದ್ರಿ ನೀವು? ಹಾಯ್, ನಿನ್ ವಾಯ್ಸ್ ಯಾಕೆ ಅಷ್ಟು ಚೆನ್ನಾಗಿದೆ? ಏನ್ ಕುಡ್ದಿದ್ರಿ ನೀವು? ಎಂತ ಕುಡಿದ್ರು? ಡೈಲಿ ಚಾ ಕುಡಿತೆ ನಾನು, ತಿಂಡಿ ತಿಂತೆ, ಊಟ ಮಾಡ್ತೆ, ಇಷ್ಟೇ. ಒಬ್ಬ ತೆಲುಗುಯಿಂದ ಟೈಪ್ ಮಾಡಿದ್ರು, ನಾನು ಅದನ್ನ ಓದೋದು ಕರೆಕ್ಟ್ ಉಂಟ ಏನೋ ನಂಗೆ ಗೊತ್ತಿಲ್ಲ, ಬಟ್ ಐ ಟ್ರೈ ಮೈ ಬೆಸ್ಟ್. ಮೇಡಮ್ ಬಾಗುನ್ನಾರ ಎಲ್ಲ ಉన్నారు ನಿಮ್ಗೆ. ಆಮೇಲೆ ಸೂಪರ್ ಅಂದವ್ರು, ಭಾಗ ಉన్నారు ಅಂದ್ರೆ ಭಾಗ ಉಂಡು. ಎವ್ರಿಥಿಂಗ್ ಇಸ್ ಫೈನ್, ಐ ಆಮ್ ಆಲ್ಸೋ ಫೈನ್, ಥ್ಯಾಂಕ್ ಯು. ಆಮೇಲೆ ಕ್ರಶ್ ಆಗಿ ಬಿಟ್ಟಿದ್ದ ಮೇಡಮ್ ನಿಮ್ಮ ಮೇಲೆ, ಏನ್ ಮಾಡ್ಲಿ? ಈ ಕ್ರಶು ಪಶು ಅಂತಲ್ಲ, ಇವ್ರು ಆಲ್ರೆಡಿ ಕಮಿಟೆಡ್ ಇರೋವ್ರೆ. ಅದ್ರಲ್ಲೇ ಎಷ್ಟು ಜನ ಮ್ಯಾರಿಡ್ ಅವ್ರೆ. ಭಯ ಇರ್ತದೆ ನೀವು ಫ್ಯಾಮಿಲಿಗೆ ನೀವು ಯಾವ ತರ ಟ್ರೀಟ್ ಮಾಡ್ತೀರಿ ಅನ್ನೋದು. ಸೊ ಜಸ್ಟ್ ಕಂಟ್ರೋಲ್ ಯುವರ್ ಫೀಲಿಂಗ್ಸ್. ಲವ್ ಯು ದಿವ್ಯಾ, ಥ್ಯಾಂಕ್ ಯು, ಲವ್ ಯು ಹಿಯರ್. ನಿನ್ನೆ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ, ಅದು ಅಲ್ಲಿ ಹೋಗಿ ನೋಡಿ ನಾನು ಏನು ಓದಿದ್ದು ಅಂತ ಹೇಳಿದ್ದೀನಿ. ಆದರೂ ನೀವು ಕೇಳಿದಕ್ಕೆ ನಾ ಹೇಳ್ತೆ, BCom, ಓಕೆ, BCom ಕಂಪ್ಲೀಟ್ ಆಗಿದೆ. ನಮ್ಮೂರು ಕುಮಟದಲ್ಲಿ ಎಲ್ಲಿ ಅಂದ್ರೆ ಅದೆಲ್ಲ ಹೇಳೋಕ್ಕಾಗ್ತದ? ಪರ್ಸ್ನಲ್ ಅಡ್ರೆಸ್ಸು. ಹುಡುಗಿರ್ಗೆ ಏನಂದ್ರು ಪ್ರೈವಸಿನೂ ಮ್ಯಾಟರ್ಸ್ ಅಲ್ವಾ? ಆಶೀಶ್, ನಿಮ್ಗೆ ಏನಾದ್ರೂ ಬರೆಯುವ ಅಭ್ಯಾಸ ಅಂದ್ರೆ ಕವನ, ಹಾಡು? ಬರೆಯೋ ಅಭ್ಯಾಸ ಇಲ್ಲ, ಬಟ್ ಹಾಡು ಹೇಳುತ್ತೆ. ಬಾತ್ರೂಮ್ ಸಿಂಗರ್ ಅಂದಂಗೆಯ. ಬರೆಯೋದೆಲ್ಲ ಕಾಲೇಜಲ್ಲೇ, ಅದೇ ಡನ್ ಲಾಸ್ಟ್. ಏನಾದರೂ ವರ್ಕ್ ರಿಲೇಟೆಡ್ ಸ್ವಲ್ಪ ಬರೆಯೋದು ಬಿಟ್ರೆ ಅಷ್ಟೇ. ಕವನ ಗಿವನ ಇಲ್ಲ, ಇದೇ ಇಲ್ಲ. ಓದ್ತೇಬೇಕಾರೆ ಬರ್ದತ್ತು. ಗಣೇಶ, ನಾನು ನಿಮ್ಮ ಇದನ್ನ ಓದಿದ್ದೀನಿ, ಬಟ್ ಅದನ್ನ ನಾನು ಮತ್ತೆ ಹೇಳೋದಿಲ್ಲ. ಬಟ್ ಥ್ಯಾಂಕ್ ಯು ಸೋ ಮಚ್ ಈ ವರ್ಡ್ ಹೇಳಿದಕ್ಕೆ. ಸೊ ಸುಮಾರಷ್ಟು ಜನ ಹಾರ್ಟ್ ಕಳ್ಸಿದ್ರಿ, ಸುಮಾರಷ್ಟು ಜನ ಥ್ಯಾಂಕ್ಸ್ ಹೇಳಿದ್ರಿ, ಸುಮಾರಷ್ಟು ಜನ ಲವ್ ಯು ಹೇಳಿದ್ರಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನಂಗೆ ಗೊತ್ತಿಲ್ಲ ಬ್ಯಾಕ್ ಕ್ಯಾಮರಾದಲ್ಲಿ ಎಷ್ಟು ವಿಯರ್ಡ್ ಆಗಿ ಕಾಣಿಸ್ತಿದ್ದೀನಿ ಅಂತ ಹೇಳಿ, ಬಟ್ ಐ ಟ್ರೈ ಮೈ ಬೆಸ್ಟ್ ಗಿವ್ ಮೈ ಆನ್ಸರ್ ಟು
ಥ್ಯಾಂಕ್ ಯು ಸೋ ಮಚ್. ಬಾಯ್.